ತಾಲೂಕಕ್ಕೆ ನಾನು ಭಾವಿಸ್ತೀನಿ ನಾನು. ಈಗ ಬಂದಿರತಕ್ಕಂಥ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು 3ನೇ ತಾರೀಕು ಮಂತ್ರಿಮಂಡಲ ರಚನೆ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಕ್ಯಾಬಿನೆಟ್ ಮೀಟಿಂಗ್ ಕರೆದುಬಿಟ್ಟು ಎಲ್ಲ ಮಂತ್ರಿಗಳು ಕೂಡ ಅವರ ಜಿಲ್ಲೆಗೆ ಹೋಗ್ಬಿಟ್ಟು ಪರ್ಯವೇಕ್ಷಣೆ ಮಾಡಿ ಅಂತ ಹೇಳಿರ್ತಕ್ಕಂಥ ಅದರಂತೆಯೇ ಎಲ್ಲರೂ ಮಂತ್ರಿಗಳು ಕೂಡ ಮಾರ್ಕೋಟ್ನಲ್ಲಿ ಕೆಲಸ ಮಾಡ್ತಾರೆ ಅವರು ಜಿಲ್ಲೆಗಳಿಗೆ ಹೋಗಿದ್ದು. ಅದೇ ರೀತಿ ಕೂಡ ನಮ್ಮಲ್ಲಿ ಬರ್ತಕ್ಕಂಥ 6 ತಾಲೂಕುಗಳಲ್ಲಿ ಕೂಡ ಈಗಾಗಲೇ ನಮ್ಮ ಸ್ನೇಹಿತರು ನಮ್ಮ ಹೆಚ್ಚಿನ ಚಿರಪರಿಚಿತರು ಎಲ್ಲರಿಗೂ ಪರಿಚಯ ಇರ್ತಕ್ಕಂಥ ಸಾಕಷ್ಟು KDP ಮೀಟಿಂಗನ್ನು ಮಾಡಿದ್ವಿ. ಅದರ ಮೂಲಕ ಅದು ಕುಡಿತಕ್ಕಂಥದ್ದು ಈಗ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ಕುಡಿಯೋ ನೀರು, ಎರಡನೇದು ಜಾನುವಾರುಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗಬೇಕು. ಆಮೇಲೆ ಯಾವ ದೇವರತ್ತುಗಳು ಉಳಿದಿರ್ತಕ್ಕಂಥ ದೇವರತ್ತುಗಳು ಮಾತ್ರ ಅಲ್ಲ, ಎಲ್ಲ ಎತ್ತುಗಳು ಎಲ್ಲ ಪಶುಗಳು ಕೂಡ ಈಗ ಆಹಾರದ ಒಂದು ವ್ಯವಸ್ಥೆ ಅದು ಮಾಡಬೇಕಾಗುತ್ತೆ ಕೂಡಲೇ. ಆಮೇಲೆ 3ನೇದಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪಟ್ಟ ಹೊತ್ತಿರ್ತಕ್ಕಂಥದ್ದು ಈಗ ನಮಗೆ ಈಗಾಗಲೇ ಬಹಳಷ್ಟು ಜನ ರೈತರು ಕೂಡ ಸ್ವಾಭಾವಿಕವಾಗಿ ಮಳೆ ಬರುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಈಗಾಗಲೇ ಬಿದ್ದುಬಿಟ್ಟಿದ್ದಾರೆ. ಬಿದ್ದಿದ ನಂತರ ಅವ್ರಿಗೆ ಇಲ್ಲಿವರೆಗೂ ಮಳೆ ಬರಲಿಲ್ಲ. ಇನ್ನೊಂದು 10-15 ದಿವಸದಲ್ಲಿ ಏನಾದರೂ ಮಳೆ ಬರೆದು ಹೋದರೆ ಬಹಳ ತೊಂದರೆಗೆ ಈಡಾಗ್ತಕ್ಕಂಥ ಪರಿಸ್ಥಿತಿ ತಾಲೂಕಿನಲ್ಲಿದೆ. ಹಾಗಂತೇಳಿ ಅವರು ಸಾಕಷ್ಟು KDP ಮೀಟಿಂಗ್ನಲ್ಲಿ ಗೋವಿಂದನವರು, ರಂಗೋತಿಯವರು, ನಾವು ಎಲ್ಲನೂ ಸಾಕಷ್ಟು ಚರ್ಚೆ ಮಾಡಿದ್ವಿ. ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳಿಗೂ ಮಾಹಿತಿ ಇದೆ. ವೇದಿಕೆ ಮೇಲೆ ಕೂತಿದ್ದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CS ಅವ್ರಿಗೂ ಗೊತ್ತಿದ್ದ ವಿಚಾರದಲ್ಲಿ ಈ ವಿಷಯದ ಹಿನ್ನೆಲೆಯಲ್ಲಿ ಈಗಾಗಲೇ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ಸರ್ಕಾರದವರು ಈಗಾಗಲೇ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗ ಅಡಿಷನಲ್ ಆಗಿ ಏನಾದರೂ ಇರ್ತಕ್ಕಂಥ ಸಮಸ್ಯೆಗಳೇನಾದರೂ ನೀವು ಹಾಕ್ಕೊಟ್ಟಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಇನ್ನೊಂದು PO ಮೀಟಿಂಗ್ ಬಂದಂಥ ಸಂದರ್ಭಕ್ಕೂ ನಾವು ಕೇಳಿದ್ವಿ. ಈಗ ನಮ್ಮಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಾನೆಲ್ಲ ವಿಷಯಕ್ಕೆ ಬರಗಾಲ ಬರುತ್ತೆ ಹೋಗುತ್ತೆ. ಬರಗಾಲ ಸಾಮಾನ್ಯವಾಗಿ ಯಾವಾಗಲೂ ಇದ್ದೇ ಇದು ಮಳೆ ಬರ್ತಾ ಇರೋದು, ಮಳೆ ಹೋಗ್ತಾ ಇರೋದು ಎಲ್ಲ ನಾವು ನೋಡ್ಬಿಟ್ಟಿದ್ವಿ. ಇದಕ್ಕೆ ಈಗ ನಾನು ಕೇಳಿದ್ದು ಮೊನ್ನೆ ರಂಗೋತಿ ಅವರು ಕೂಡ ಇದ್ರು ಮೀಟಿಂಗ್ನಲ್ಲಿ. ಈ KMRC ಫಂಡಿಂಗ್ನಲ್ಲಿ ಏನಾದರೂ ಮಾಡಿ ನಾವು ಪ್ರಯತ್ನ ಮಾಡೋದು ಹೋದರೆ ಅಪ್ಪರ್ ಬಂದ್ರೆ ನೀರೊಂದು ತಾಳು ಬಂದು ಕೊಟ್ಟರೆ ಈಗ ಜಲಚರ ಪ್ರಾಣಿಗಳಿಗೂ ಮತ್ತು ಜನಕ್ಕೂ ಮತ್ತು ರೈತಾಪಿ ಜನಕ್ಕೂ ಬಹಳ ಅನುಕೂಲ ಆಗುತ್ತೆ. ಇದರಿಂದಾಗಿ ಮೊನ್ನೆ ಮಂತ್ರಿಗಳು ಚೀಫ್ ಮಿನಿಸ್ಟರ್ ಕೂಡ ರಘುಮೂರ್ತಿಗಳಿಗೂ ನನಗೆ ಕೂಡ ನೀವು ಬಂದು ಆ ವಿಚಾರದಲ್ಲಿ ನೀವು ಮಾತಾಡಿ ಅದಕ್ಕೆ ಏನಾದರೂ ಒಂದು ರೂಪರೇಷೆ ಕೊಡೋಣ ಅಂತ ಹೇಳಿ ಮಾತಾಡಿದ್ದಾರೆ. ನನಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥ ಅಪ್ಪರ್ ಬಂದ್ರೆ ನೀರನ್ನ ಈಗೇನು ವೈ ಜಂಕ್ಷನ್ ಅಂತೇಳಿ ಇಲ್ಲಿ ಯಾವುದದು ಅಕ್ವಡೇಷನ್ ನೀರು ಬಂದರೆ ನಮಗೆಲ್ಲ ನೀರು ಬಂದಾಗಂತ ವ್ಯವಸ್ಥೆಗಳಾಗುತ್ತೆ. ಈಗಾಗಲೇ ಪೈಪ್ ಲೈನ್ ಕೂಡ ಹಾಕಿದ್ದಾರೆ, ಎಲ್ಲ ಕಡೆನೂ ಹಾಕ್ಕೊಂಡು ಹೋಗಿದ್ದಾರೆ. ಈ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಮಂತ್ರಿಗಳೇ, ನಾನು ಒಂದು ರಿಕ್ವೆಸ್ಟ್ ನಿಮಗೆ, ನನ್ನ ಸಹೋದರಕ್ಕಿಂತ ಹೆಚ್ಚು ಯಾವ ವಿಚಾರದಲ್ಲಿ ಕೂಡ ನಾವು ವಿಚಲಿತರಾಗಿಲ್ಲ. ನಾನು ಕೂಡ ಮಂತ್ರಿಮಂಡಲದಲ್ಲಿ 7 ಸಾವಿರ ಗೆದ್ದಿದ್ದೀನಿ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ 7,000 ಗೆದ್ದಿರ್ತಕ್ಕಂಥ ಜನರಲ್ ಕ್ಯಾಟಗರಿಯಲ್ಲಿ ನನ್ನ ಆಯ್ಕೆ ಮಾಡಿ ನಾನು ಮಂತ್ರಿ ಮಾಡಿ ಅಂತ ಕೇಳ್ತಿದ್ದೆ. ನಾನು ST ಕ್ಯಾಟಗರಿ ಆ ಕ್ಯಾಟಗರಿ ಅಂತ ನಾನು ಕೇಳಕ್ಕೆ ಹೋಗ್ಲಿಲ್ಲ. ಕೇಳಿದ್ರೆ ನಿಜ, ಆದರೂ ಕೂಡ ಈ ಅನುಭವ ನಾನು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೆ ಜೀವನದಲ್ಲಿ. ನಾನು ಏನೂ ನಂಬ್ಕೊಂಡಿಲ್ಲ. ಭಗವಂತ ನಿನ್ ಕಡೆ ಇದ್ದಾನೆ, ನಿನ್ಗೆ ಒಳ್ಳೆ ಅದೃಷ್ಟ ಹೊಂದಿದೆ, ಮಂತ್ರಿ ಆಗಿದೆಯಾ, ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರ್ಲಿ. ಏನಂದ್ರೆ ನೀ ಚಳ್ಳಕೆರೆ ತಾಲೂಕಿನಲ್ಲಿ ಇನ್ನೂ ಸತತವಾಗಿ ಇನ್ನೂ ಗೆಲ್ಲಬೇಕು, ಮುಂದಿನ ಭವಿಷ್ಯ ಕೂಡ ನೀವು ನೋಡ್ಕೋಬೇಕಾಗಿದೆ. ಹೀಗಾಗಿ ಚಳ್ಳಕೆರೆ ಬೇರಲ್ಲ, ಮೊಳಕಾಲ್ಮೂರು ಬೇರಲ್ಲ, ಇವೆರಡೂ ಒಂದಾಗಿ ನೀವು ರೂಪಿಸ್ಕೊಂಡು ನಮ್ಮದೇ ತಾಲೂಕುಗಳನ್ನ ಭಾವನೆ ಇಟ್ಕೊಂಡು ಬರ್ತಕ್ಕಂಥ ಅನುದಾನಗಳಲ್ಲಿ ನೀವು 4 ಕಡೆ ಕಡಿಮೆ ಮಾಡ್ಕೊಂಡು ಒಂದು 4 ಕಡೆ ಹೆಚ್ಚು ಮಾಡಿ ರೂಪಾಯಿ ಬಂದರೆ ರೂಪಾಯಿದಲ್ಲಿ ಅಂದಾಗ ನೀವು ಇಟ್ಕೊಂಡು 4 ಕಡೆ ನಮಗೆ ಹಾಕಿ ಈ ಓಟ್ ಒತ್ತಡ ಮಾಡ್ರಿ. ಮುಂದೆ ಅವಕಾಶ ಸಿಕ್ಕಂಡು ನೀವೇನೇ ಇಲ್ಲಿ ಬಂದು ಕಂಟೆಸ್ಟ್ ಮಾಡಿ MLA ಆಗಿ ನೀವು ಇಲ್ಲಿಂದಲೂ ಗೆದ್ದು ಹೋಗ್ಬೇಕಂತ ವ್ಯವಸ್ಥೆಗಳು ಕೂಡ ತಗೊಳ್ಬೇಕು. ಅದರಿಂದ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ, ಯಾವ ನೋವು ಇಲ್ಲ, ನಲಿವು ಇಲ್ಲ. ಈ ವಿಚಾರದಲ್ಲಿ ಯಾವ ವಿಚಾರದಲ್ಲೂ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ನನಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಈ ಕ್ಷೇತ್ರದ ಉದ್ಧಾರ ಆಗಬೇಕು. ಉದ್ಧಾರಕ್ಕೆ ಏನ್ ಬೇಕು ಆ ಪ್ರಯತ್ನ ನಾವೆಲ್ಲ ನಿಮಗೆ ಸಾಥ್ ಕೊಡ್ತೀವಿ. ಗೋವಿಂದಪ್ಪರಾಗಲಿ, ನಾನಾಗಲಿ, ನಮ್ಮ ಪತ್ನಿ ಆಗಲಿ ಎಲ್ಲ ಜೊತೆಗಿದ್ದೀವಿ. ಯಾವುದಕ್ಕೂ ಹಿಂದೆ ಮುಂದೆ ನೋಡ್ಬೇಡ್ರಿ. ಯಾವ ವಿಚಾರದಲ್ಲಿ ನೀವು ಯೋಚನೆ ಮಾಡ್ಬೇಕು ಅವೆಲ್ಲ ನಿಮ್ಮ ಜೊತೆಗಿದ್ದು ಧಾರಾಳವಾಗಿ ನೀವು ಕೆಲಸ ಮಾಡ್ಕೊಳ್ಳಿ. ಯಾವ ಟೇಬಲನ್ನೆಲ್ಲ ಕರೀತು ಅದ್ರ ಜೊತೆಗಿರ್ತೀವಿ, ಯಾವ ಮೀಟಿಂಗ್ ಅನ್ನ ಕರೀತು ಅದ್ರ ಜೊತೆಗಿರ್ತೀವಿ. ನೀವೇನು ನಿರ್ಧಾರ ತಗೊಂಡಿದ್ರು ಅದ್ರ ಹಿನ್ನೆಲೆಯಲ್ಲಿ ನಾವಿದ್ದೇ ಇರ್ತೀವಿ ಹಿಂದ್ಗಡೆ. ನಿಮ್ಗೆಲ್ಲ ರೀತಿಯ ಸಹಕಾರ ಸಪೋರ್ಟ್ ಕೂಡ ನಮ್ಮೆಲ್ಲ ವಯಸ್ಸಲ್ಲಿದೆ. ಸರ್ಕಾರಕ್ಕೆ ಬರ್ತಕ್ಕಂಥ ಅನುದಾನಗಳೇ ಹೆಚ್ಚಿನ ಅನುದಾನಗಳು ಕೂಡ ನಮಗೆ ಬರ್ತಕ್ಕಂಥ ವ್ಯವಸ್ಥೆ ನೀವು ಮಾಡಬೇಕು.
ಸರ್ಕಾರದ ವ್ಯವಸ್ಥೆಗಳಿಗೆ ತರ್ತಕ್ಕಂಥ ಹಿನ್ನೆಲೆ ನಿಮಗೆ ಏನಾದರೂ ಅಡಚಣೆಗಳು ಕಂಡುಬಂದ ಸಂದರ್ಭದಲ್ಲಿ ನಾವು MLA ಕರೆದ್ರೆ ನಾವು ನಮ್ಮ ಜೊತೆಗೆ ಬಂದ್ಬಿಟ್ಟು ಮುಖ್ಯಮಂತ್ರಿಗಳು ಅಥವಾ ಇನ್ಯಾವ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೆಚ್ಚಿನ ಕೆಲಸ ಒಗ್ಗಟ್ಟಾಗಿ ಚಿತ್ರದುರ್ಗ ಜಿಲ್ಲೆಗೆ ದುಡಿಯೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಸ್ವಾಗತ.